ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಲ್ ಟೈಮ್ ಫೇವ್ರೆಟ್ ಆಗಿರೋ ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ರೇಕ್ಫಾಸ್ಟ್ ಆಗು, ಡಿನ್ನರ್ ಆಗು, ಲಂಚಿಗೂ ಮಾಡ್ಬೋದು. ಹೇಗೆ ಮಾಡೋದು ಬನ್ನಿ ಹೋಗೋಣ. ಹೇಗೆ ನೋಡಿ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ದಾಗೆ ವೀಡಿಯೋಸ್ನ ನೋಡಿ. ಈಗ ಹೇಗೆ ಮಾಡೋದು ಅಂದರೆ, 1 ಲೋಟ ಅಕ್ಕಿಗೆ 1 ಲೋಟ ಮೈಸೂರು ದಾಲ್ ತೊಗೋಬೇಕು. ಇದು ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಯೋಕ್ಕಿಡಬೇಕು ಒಂದು ಕಡೆ. ಇದು ಒಂದು ಕಡೆ ನೆನೀತಾ ಇರಲಿ. ಆಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ರೆಡಿ ಮಾಡೋಕ್ಕೆ ನಾವು ಒಂದು ಕುಕ್ಕರಲ್ಲಿ ಇವಾಗ ಮಾಡೋದ್ರಿಂದ ಕಿಚಡಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೀವು ನಾರ್ಮಲ್ ಪಾತ್ರೆಯಲ್ಲೂ ಮಾಡ್ಬೋದು. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಕಿಚಡಿನ ಮಾಡ್ತಾಯಿದ್ದೀನಿ. ಕಾಲು kg ಬೇಳೆ, ಕಾಲು kg ಅಕ್ಕಿ, ಎರಡು ಈಕ್ವಲ್ ಸಮ ಪ್ರಮಾಣದಲ್ಲಿರಬೇಕು. ಚಕ್ಕೆ ಲವಂಗ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ಳೋಣ. 3 ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ kg ಅಕ್ಕಿ ಮತ್ತು ಎಲ್ಲ ಸೇರಿಸಿ ಕಾಲು kg ಬೇಳೆ, ಕಾಲು kg ಅಕ್ಕಿಗೆ ಆದಷ್ಟು ನಾನೀಗ ಮಾಡ್ತಾಯಿದ್ದೀನಿ. 3 ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಬಾಡಿಸ್ಕೊಡೋಣ. ಇವಾಗ 3 ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊತಿದ್ದೀನಿ. ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ನಾನೊಂಥರ ನನ್ನ ಸ್ಟೈಲಲ್ಲಿ, ನನ್ನ ಮೆಥಡಲ್ಲಿ ಕಿಚಡಿ ಮಾಡ್ತಾಯಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ಗೊತ್ತಾಗೋದು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂತ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಕೆಲವರು ಕಿಚಡಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ. ನನ್ನ ಫ್ಲೇವರ್ಫುಲ್ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ಮಸಾಲ. ಆವಾಗ 4 ಟೊಮಟೊ ಹಣ್ಣನ್ನು ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕ್ತಾಯಿದ್ದೀನಿ. ಇವೆರಡು ಹಸಿ ವಾಸನೆ, ಟೊಮಟೊ ಹಣ್ಣು, ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ಡು ಆಗಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲ ಚೆನ್ನಾಗಿ ಇವಾಗಲೂ ಟೊಮಟೊ ಸ್ಮ್ಯಾಶ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಇದೇನು ಒಂದು 2 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಈಗ ನಾವು ವೆಜಿಟೇಬಲ್ಸ್, ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ. ಮತ್ತು ನನ್ನ ಹತ್ರ ಹಸಿ ಬಟಾಣಿ ಇದ್ದಿಲ್ಲ. ಹಸಿ ಬಟಾಣಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಹತ್ರ ತರಕಾರಿಗಳು ಯಾವ್ದು ಬೇಕಾದ್ರೂ ಕಿಚಡಿಗೆ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ತರಕಾರಿಗಳನ್ನ. ಈಗ ನೋಡಿ, ತೊಳೆದಿಟ್ಟಿರುವ ನಾನು ಮೈಸೂರು ಬೇಳೆನೂ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಹೆಂಗೆ ನೀರಿಡಬೇಕು, ಯಾವ ಪ್ರಮಾಣದಲ್ಲಿ ಅಂದರೆ 1:2 ಅಂತ. ಇವಾಗ 1 ಲೋಟ ಅಕ್ಕಿ, 1 ಲೋಟ ಬೇಳೆಗೆ ನಾವು 4 ಲೋಟ ನೀರಿಡಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ, 1:2 ಹಾಕಿದ್ದೀನಿ ನಾನು. ನೀರನ್ನು ಹಾಕಿಬಿಟ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಲೆಮನ್ನ ಹಿಂಡ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು 3 ವಿಷಲ್ ಬರೆಸ್ಬೇಕು ಫ್ರೆಂಡ್ಸ್. 3 ವಿಷಲ್ ಬಂದ ನಂತರ ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕಿದರೆ ಸಖತ್ತಾಗಿರೋ ಕಿಚಡಿ ರೆಡಿಯಾಗಿದೆ. ನೋಡಿ, ಕಿಚಡಿ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಲ್ಲಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಮಾಲ್ಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ, ಹೋಮ್ ಮೇಕರಾಗಿ. ನಿಮಗೆ ಯಾರಿಗಾದರೂ ಮಾಲ್ಟ್ ಬೇಕು, ಇಲ್ಲ ವೆಯ್ಟ್ ಲಾಸ್ ಪೌಡರ್ ಬೇಕು, ಫೇಸಿಗೆ ಹಾಕೋ ಸಿರಮ್ ಬೇಕು, ಆಯಿಲ್ ಬೇಕು ಅಂತ ಹೇಳಿದರೆ ಹರ್ಬಲ್ ಏರ್ ಆಯಿಲ್ ಈ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.